ಮೊನ್ನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದ ಶಾಂತಿಪುರ ಬಳಿ ವಾಲಿದ್ದ ನಿರ್ಮಾಣ ಹಂತದ 5 ಅಂತಸ್ತಿನ ಕಟ್ಟಡವನ್ನು ಧರೆಗೆ ಉರುಳಿಸಲಾಗಿದೆ. ಅತ್ಯಾಧುನಿಕ ವಾಹನಗಳ ಸಹಾಯದಿಂದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೋಕ್ಲೈನ್ ಬ್ರೇಕರ್ಸ್ ಸಿಬ್ಬಂದಿ ಕಟ್ಟಡವನ್ನು ಇವತ್ತು ನೆಲಸಮಗೊಳಿಸಿದ್ದಾರೆ. ವಿಜಯ್ ಎಂಬುವರಿಗೆ ಸೇರಿದ ಈ ಕಟ್ಟಡ ನಿರ್ಮಾಣ ಹಂತದಲ್ಲೇ ವಾಲಿದ ಪರಿಣಾಮ ಪಕ್ಕದ 5 ಅಂತಸ್ತಿನ ಕಟ್ಟಡಕ್ಕೂ ಕೂಡ ಹೊಡೆತ ಬಿದ್ದಿತ್ತು. ಪಕ್ಕದ ಕಟ್ಟಡ ಕೂಡ ಸ್ವಲ್ಪ ವಾಲಿತ್ತು. ಕಾಂಟ್ರಾಕ್ಟರ್ ನಿರ್ಲಕ್ಷ್ಯವೇ ಕಟ್ಟಡ ವಾಲೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಕಟ್ಟಡ ಮಾಲೀಕರೇ ಡೆಮಾಲಿಷನ್ ವೆಚ್ಚವನ್ನು ಭರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಮಪ್ರಸಾದ್ ಅವರಿಂದ. ರಾಮಪ್ರಸಾದ್, ಕೊನೆಗೂ ಅರ್ಧ ಕಟ್ಟೋದಕ್ಕೆ ಒಂದು ಖರ್ಚು, ಜೊತೆಗೆ ಅದನ್ನು ಬೀಳ್ಸೋದಕ್ಕೆ ಮತ್ತೊಂದು ಖರ್ಚು, ಒಟ್ಟಿನಲ್ಲಿ ಮಾಲೀಕರಿಗಂತೂ ಸರಿಯಾಗಿ ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿದ್ದಂತ ಈಗ ಬೇರೆ ಸ್ಥಳೀಯರೇನಿದ್ದಾರೆ ಅವರು ಅಟ್ಲೀಸ್ಟ್ ಈಗ ನಿಟ್ಟುಸಿರಂತೂ ಬಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರಾಮಪ್ರಸಾದ್ ಇದ್ರೆ ಖಂಡಿತ ರೆಹಮಾನ್, ಯಾಕಂದ್ರೆ ಈ ಒಂದು ನಿರ್ಮಾಣ ಆಗದ ಕಟ್ಟಡದಿಂದ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳ ಬೀದಿಗೆ ಬಂದಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ನಿರ್ಮಾಣ ಹಂತದ ಕಟ್ಟಡದ ಪಕ್ಕದಲ್ಲೇ ಮತ್ತೊಂದು ಏನು ವಾಸಯೋಗ್ಯ ಕಟ್ಟಡವೂ ಇತ್ತು, ಅದರಲ್ಲಿ ಸುಮಾರು 15 ಕುಟುಂಬಗಳು ವಾಸವಾಗಿತ್ತು. ಸೊ ಈ ಒಂದು ಕಟ್ಟಡ ಬೀಳುತ್ತೆ ಅನ್ನೋ ರೀತಿಯಲ್ಲಿ ಅವ್ರನ್ನೂ ಸಹ ಅಲ್ಲಿಂದ ಎವ್ಯಾಕ್ಯುಯೇಟ್ ಮಾಡಲಾಗಿತ್ತು. ತಮ್ಮ ಸಾಮಾನು ಸರಂಜಾಮುಗಳು ತಗೊಂಡು ಅವರು ತಮ್ಮ ನೆರೆಹೊರೆ ಒಂದು ಏನು ಸ್ಥಳೀಯ ಹತ್ತಿರದಲ್ಲಿದ್ದ ತಮ್ಮ ಒಂದು ಸಂಬಂಧಿಕರ ಮನೆಗಾಗಲಿ ಅಥವಾ ಸ್ನೇಹಿತರ ಮನೆಯಾಗಿ ಉಳಿದುಕೊಂಡಿದ್ರು. ಆದ್ರೆ ಈ ಒಂದು ವಾಲಿಕೋಣದ ಕಟ್ಟಡವನ್ನ ಬೀಳ್ಸಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಸುಮಾರು 3-4 ದಿನಗಳಿಂದ ಅದನ್ನ ಟ್ರೈ ಮಾಡ್ತಿದ್ರು ಸಹ ಆ ಕಟ್ಟಡ ವಾಲ್ಕೊಂಡ ಕಟ್ಟಡ ಬಿದ್ದಿರಲಿಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಇವತ್ತು ಸುಮಾರು 3 ಗಂಟೆಗೆ ಕಾರ್ಯಾಚರಣೆ ಮತ್ತೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಒಂದು ಹಿಟಾಚಿ ಯಂತ್ರ ಮತ್ತು ಒಂದು ವಾಲ್ವೋ ಯಂತ್ರಗಳನ್ನ ಬಳಸಿಕೊಂಡು ಆ ಒಂದು ವಾಲ್ಕೊಂಡಿದ್ದ ಕಟ್ಟಡಕ್ಕೆ ಆ ಕಬ್ಬಿಣದ ಹಗ್ಗಗಳನ್ನ ಕಟ್ಟಿ ಅದನ್ನ ಮತ್ತೊಂದು ತುದಿಯನ್ನ ಯಂತ್ರಗಳಿಗೆ ಸಿಕ್ಕಿಸಿ ಅದನ್ನ ಎಳೆದ್ರು. ಸೊ ಕೂಡಲೇ ಕೆಲವೇ ನಿಮಿಷಗಳಲ್ಲಿ ಅದು ಸಂಪೂರ್ಣವಾಗಿ ನೆಲಕ್ಕೆ ಹಚ್ಕೊಂತು ಅಂತ ಹೇಳ್ಬೋದು. ಸೊ ಈ ಮೂಲಕವಾಗಿ ಏನು ಸ್ಥಳೀಯರಿಗೆ ಇದ್ದ ಭಯ ಜೊತೆಗೆ ವಾಲ್ಕೊಂಡಿದ್ದ ಕಟ್ಟಡದಿಂದ ಇದ್ದ ಒಂದು ಆಪತ್ತು ದೂರ ಆಗಿದೆ ಅಂತ ಹೇಳ್ಬೋದು. ರೆಹಮಾನ್, ಓಕೆ, ಈ ಕಟ್ಟಡದ ಮಾಲೀಕರು ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇದ್ರ, ಅವ್ರೇನ್ ಹೇಳ್ತಾರೆ? ಅವ್ರ ಪ್ರತಿಕ್ರಿಯೆ ಏನಾದ್ರು ಸಿಕ್ಕಿದೆಯಾ? ಏನಕ್ಕೆ ಈ ರೀತಿ ಆಯ್ತು, ವಾಲ್ಕೊಳ್ಳೋದಕ್ಕೆ ಏನ್ ಕಾರಣ ಆಯ್ತು, ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರ ಅವರು? ರೆಹಮಾನ್, ಸ್ಥಳದಲ್ಲಿ ಈ ಬಗ್ಗೆ ಅವರು ಯಾವುದೇ ರೀತಿ ಕಾಮೆಂಟ್ಸ್ ಕೊಡ್ಲಿಲ್ಲ. ಆದ್ರೆ ಏನು ಕಟ್ಟಡ ನಿರ್ಮಾಣದಲ್ಲಿ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಈ ತರ ಒಂದು ಆಯ್ತು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಈತ ಒಂದು ಫಿಲ್ಟರ್ ಮರಳನ್ನ ಬಳಸಿದ್ದು ಮತ್ತೆ ಆ ಸ್ಥಳದಲ್ಲಿ ಏನು ಸರಿಯಾಗಿ ಪಾಯ ಹಾಕಿದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇದಕ್ಕೆ ಮುಖ್ಯ ಕಾರಣ ತಿಳಿದು ಬರ್ತಾ ಇದೆ. ಜೊತೆಗೆ ಏನು ಆತ ಗುತ್ತಿಗೆದಾರನು ಸಹ ಈಗ ಓಡ್ ಹೋಗಿರೋದ್ರಿಂದ ಏನು ಸ್ಥಳದಲ್ಲಿದ್ದ ದಕ್ಷಿಣ ವಿಭಾಗ ತಹಸೀಲ್ದಾರ್ ಅವರು ಆ ಕಟ್ಟಡದ ಮಾಲೀಕ ಮತ್ತೆ ಗುತ್ತಿಗೆದಾರ ಇವರು ಇಬ್ಬರ ಮೇಲೂ ಸಹ ನಾವು ಕ್ರಮ ತಗೋತೀವಿ, ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ಜೊತೆಗೆ ಈ ಸ್ಥಳದಲ್ಲಿ ಇನ್ನು ಮುಂದೆ 3 ಅಂತಸ್ತಿಗೂ ಹೆಚ್ಚಿನ ಕಟ್ಟಡ ಕಟ್ಟೋದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಓಕೆ ರಾಮಪ್ರಸಾದ್, ಈಗ ಆ ಕಟ್ಟಡವನ್ನ ಬೀಳ್ಸೋದಕ್ಕೆ ಏನಾದ್ರು ಸ್ವಲ್ಪ ಪ್ರಮಾಣದ ಸ್ಫೋಟಕ ಏನಾದ್ರು ಬಳಸಿದ್ರ, ಡೈನಮೈಟ್ ಏನಾದ್ರು ಬಳಸಿದ್ರ ಅಥವಾ ಹಾಗೇನೆ ಉರುಳಿಸಿದ್ರ ಇದನ್ನ? ರೆಹಮಾನ್, ಕಟ್ಟಡ ಕುಸಿಯ ಅಂದ್ರೆ ಕಟ್ಟಡ ಬೀಳ್ಸೋಕೆ ಯಾವುದೇ ರೀತಿ ಸ್ಫೋಟಕವನ್ನ ಬಳಸಲಿಲ್ಲ. ಯಾಕಂದ್ರೆ ಕಟ್ಟಡದ ಹಿಂದೆ ಮತ್ತೊಂದು ಕಟ್ಟಡ ಇತ್ತು, ರೆಸಿಡೆನ್ಸಿಯಲ್ ಒಂದು ಬಿಲ್ಡಿಂಗ್ ಇತ್ತು. ಮತ್ತೊಂದು ಬದಿಯಲ್ಲಿ ಮತ್ತೊಂದು ಕಟ್ಟಡ ಇದ್ರಿಂದ ಏನು ಡೈನಮೈಟ್ ಅಥವಾ ಯಾವುದೇ ಸ್ಫೋಟಕ ಇತ್ತು, 2 ಕಟ್ಟಡಕ್ಕೆ ಹಾನಿ ಸಂಭವಿಸುವ ಸಾಧ್ಯತೆ ಇತ್ತು. ಅದಕ್ಕಾಗಿ ಯಾವುದೇ ರೀತಿ ಅದನ್ನ ಸ್ಫೋಟಕಗಳನ್ನ ಬಳಸದೆ ಕೇವಲ ಒಂದು ಕಬ್ಬಿಣದ ಹಗ್ಗಗಳಿಂದ ಕಬ್ಬಿಣದ ಚೈನ್ಗಳಿಂದ ಕಟ್ಟಡಕ್ಕೆ ಒಂದು ಕೊಕ್ಕೆಯನ್ನು ಹಾಕಿ ಅಲ್ಲಿ ಒಂದು ಸಿಕ್ಕಿಸಿ ಮತ್ತೊಂದು ತುದಿಯನ್ನ ಮಿಷನ್ಗಳಿಗೆ ಸಿಕ್ಕಿಸಿ ಆ ಒಂದು ರೀತಿಯಲ್ಲಿ ಅದನ್ನ ಒಂದು ಎಳೆಯೋದ್ರ ಮೂಲಕ ಕಟ್ಟಡವನ್ನ ಬೀಳಿಸಲಾಯಿತು. ಸೊ ತುಂಬಾ ಸುರಕ್ಷಿತವಾಗಿ ಯಾವುದೇ ರೀತಿ ಅಕ್ಕಪಕ್ಕದ ಕಟ್ಟಡಕ್ಕೆ ಹಾನಿಯಾಗದಂತೆ ಬಹಳ ಸುರಕ್ಷಿತವಾಗಿ ಒಂದು ಕಾರ್ಯಾಚರಣೆ ಕೊಟ್ಟಿದ್ದಾರೆ. ರೆಹಮಾನ್, ಓಕೆ, ಧನ್ಯವಾದ ರಾಮಪ್ರಸಾದ್. 2 ಜೆಸಿಬಿಯಿಂದ